ನಮಸ್ಕಾರ ರೀ. ಒಂದ್ ಸ್ಪೆಷಲ್ ಡೈಮಂಡ್ ಟೀ ಹಾಕ ಮಾತ್ರಿ. ಡೈಮಂಡ್ ಟೀ ರೆಡಿ ರೀ. ಒಂದ್ ನಿಮಿಷಪ್ಪ. 500 ರೂಪಾಯಿಗೆ ಚಿಲ್ಲರೆ ಇದೆಯಾ? ಏನ್ರಿ ನೀವು ಮುಂಜಾನಿಂದ ಸಂಜೆ ತನಕ ವ್ಯಾಪಾರ ಮಾಡಿದ್ರ 50 ರೂಪಾಯಿ ಆಗುದಿಲ್ಲ. ಇನ್ 500 ರೂಪಾಯಿ ಚಿಲ್ಲರೆ ಎಲ್ಲಿ ತರ್ಲಿ? ಆಯ್ತಪ್ಪ, ಹಾಗಾದ್ರೆ ಟೀ ಬೇಡ. ಏನ್ರಿ ನೀವು ಆಕಳಿದವ್ರ ಮನೆ ಸೆಗಣಿ ಸಿಗುದೇನ? ತಗೊಳ್ರಿ, ನಮ್ಮವ್ರು ನೀವು ಚಿಲ್ಲರೆ ನಾಳೆ ಕೊಡ್ರಿ. ಎಂಥ ದೊಡ್ಡ ಮನ್ಸಪ್ಪ ನಿಂದು. ನಮ್ಮ ವಂಶನ ಹಂಗಾರಿ. ಹಾಗಾದ್ರೆ 4 ಬನ್ನು 6 ಬಾಳೆಹಣ್ಣು ಪಾರ್ಸಲ್ ಮಾಡ್ಬಿಡಪ್ಪ. ನೋಡಮ್ಮ, ಇನ್ಮೇಲೆ ಸಾಲ ಕೊಡಲ್ಲ, ಇದೇ ಲಾಸ್ಟ್. ಶೆಟ್ರೆ, ಒಂದ್ ಕನ್ನಡ ಪ್ರಭಾ ಕೊಡಿ. ಕೊಟ್ಟೆ ಸರ್, ತಗೊಳ್ಳಿ. ಸ್ವಾಮಿ, ಏನಿದು 2 ರೂಪಾಯಿ ಪೇಪರ್ಗೆ ಬೆಳಿಗ್ಗೆ 500 ರೂಪಾಯಿ ಕೊಟ್ರೆ ಚಿಲ್ಲರೆ ಎಲ್ಲಿ ತರಲಿ ನಾನು? ಚಿಲ್ಲರೆ ನಾಳೆ ಕೊಡಿ ಶೆಟ್ರೆ, ಪರವಾಗಿಲ್ಲ. ಪರವಾಗಿಲ್ಲ, ನೀವೇ ನಾಳೆ ಕೊಡಿ. ಹಾಗಾದ್ರೆ ಒಂದು ಫುಲ್ ಪ್ಯಾಕ್ ITC ಕಿಂಗ್ ಕೊಡಿ. ಲೇ ಕಲ್ಪಿ, ಹೋಗ್ ವರ್ಧನೆ ಮನೆಗೆ ಹಾಲ್ ಹಾಕ್ಬಾರೆ, ಒತ್ತಾಯ್ತದೆ. ಅಂಜಿ, ಏ ಅಂಜಿ, ಏನ್ಲ ಮಾಡ್ತಿದ್ಯಾ? ಹುಲ್ಲು ತಿಂದು ಹಾಲು ಕೊಡೋ ಹಸುಗೆ ಹಾಲೇ ಕೊಟ್ರೆ ಏನು ಕೊಡುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಕಂಜಿಲ್ಲ ನಿನ್ ಮಕ್ಕಕ್ಕಿಷ್ಟು. ಹೋಗಿ 4 ಮನೆಗೆ ಹಾಲ್ ಹಾಕ್ಬಾರ್ಲ? ಅಯ್ಯಯ್ಯೋ, ಏನ್ಲ ಆತು? ನನ್ ಬಲಗಾಲ್ ಮಂಡಿ ನೋವು. ಡಾಕ್ಟ್ರು ಮಂಡಿಗೆ ರೆಸ್ಟ್ ಕೊಡು ಅಂತ ಹೇಳವ್ರೆ. ಎದ್ರಿ ಅದೇ ನೋವು, ಬಿದ್ರೆ ಬುಡ ನೋವು, ನಿಂತ್ರೆ ನೆತ್ತಿ ನೋವು, ಕುಂತ್ರೆ ಕೊಂಡಿ ನೋವು. ಅಲ್ಲ, ಏನೋ ಹೊಸಿ ಸಹಾಯ ಆಯ್ತದೆ ಅಂತ ಬೇರೆ ಹಳ್ಳಿಯಿಂದ ನಿನ್ ಕರ್ಕೊಂಬಂದ್ರೆ ತಿಂದು ತಿಂದು ಒಳ್ಳೆ ಓರಿ ಹಂಗಾಗಿದೆಯಲ್ಲ. ಹೋಗ್ಲಾ, ಹೋಗಿ ಹಾಲಾಕ್ ಬರ್ಲಾ ದಂಡ್ಪಿಂಡ ನಿನ್ ಮಕ್ಕಕ್ಕಿಷ್ಟು. ಏ ಕಲ್ಪಿ, ಹೋಗಿ ಹಾಲಾಕ್ ಬಾ, ಹೋಗೆ. ಬಂದಿಮಾ. ಅಮ್ಮ, ಬೆಳಿಗ್ಗೆಯಿಂದ ಯಾಕೋ ತುಂಬಾ ಹಸುವಾಗ್ತಾ ಇದೆ. ಒಂದೇ 1 ಲೋಟ ಹಾಲು ಕುಡ್ಕೊಂಡು ಹೊಟ್ಟೋಗ್ತೀನಿ. ಈ ಹಸ ಕೊಡೋ 3 ಲೀಟರ್ ಹಾಲ್ ಮಾರಿ 2 ತುಣ್ಬೇಕಾಗೈತೆ. ಇವತ್ತ್ಯಾಕೋ ಅರ್ಧ ಲೀಟರ್ ಕಡಿಮೆ ಕರ್ದೈತೆ. ಅದ್ರಾಗೂ ನೀನು ಕುಡ್ದ್ಬಿಟ್ರೆ ಮಧ್ಯಾಹ್ನ ಗಂಜಿ ಬದಲು ನೀರ್ ಕುಡಿಬೇಕಾಯ್ತದೆ ಅಷ್ಟೇ. ಸರಿ, ಮಧ್ಯಾಹ್ನ ಕೊಡೋ ನೀರ್ನ ಈಗ್ಲೇ ಕೊಡು. ಒಂದ್ ಲೋಟ ಎಸದ್ರೆ ಹಿಡಿಯಕ್ ಬರಲ್ವಲ್ಲ? ಹಿಡಿತಾರೆ. ಮೊನ್ನೆ ನೋಡಿದ್ರೆ ಲೀಟರ್ ಅಲ್ಲಿ ಹೊಡೆದಿದ್ಯಾ, ನೆನ್ನೆ ನೋಡಿದ್ರೆ ಚೊಂಬಲ್ ಹೊಡೆದಿದ್ಯಾ, ಇವತ್ ನೋಡಿದ್ರೆ ಲೋಟದಲ್ಲಿ ಹೊಡಿತಾ ಇದ್ಯಾ. ನಾಳೆ ಅಂಡೆಲೆ ಹೊಡಿಯಂಗ್ ಕಾಣ್ತೀಯ. ಅತ್ತೆ, ಹೊಟ್ಟೆ ಹಸಿತೈತೆ, ರೊಟ್ಟಿ ಯಾವಾಗ ಕೊಡ್ತೀಯಾ? 100 ಬೆರಣಿ ತಟ್ಟಿದ್ಮ್ಯಾಕೆ, ಇಲ್ಲ ಅಂದ್ರೆ ಬೆರಣಿನೇ ತಿನ್ಬೇಕಾಯ್ತದೆ ಅಟ್ಟೆಯ. ಅಯ್ಯ, ನೀನ್ ಕೊಡೋ ರೊಟ್ಟಿಯಾಗೂ ಉಪ್ಪು ಖಾರ ಇರಲ್ಲ, ಬೆರಣಿಯಾಗೂ ಉಪ್ಪು ಖಾರ ಇರಲ್ಲ. ಸರಿ, ಅದನ್ನೇ ತಿಂತೀನಿ ಬಿಡು. ಏನ್ ಕಮಲಕ್ಕ, 1 ತಿಂಗಳಿನ ಹಾಲಿನ ಬಾಕಿ ಕೊಟ್ಟೇ ಇಲ್ಲ? ಕೊಡ್ತೀನವ. ಕೊಡಿ. ಏನಂತಮ್ಮಕ್ಕ, ಚೆನ್ನಾಗಿದ್ರಾ? ಆಹಾ, ಕನ್ನಡಿಗರದು ದೊಡ್ಡ ಗುಣನಪ್ಪ. ರಂಗಮ್ಮ, ನಿನ್ ಗಂಡ ಕುಡ್ಕ ಚೆನ್ನಾಗಿದ್ದಾನಾ? ಸರಿ ಬಾ, ಮೇಲ್ ಬಾ. ಸ್ವಲ್ಪನೂ ನೀರಾಗ್ತಾರೋ ಗಟ್ಟಿ ಹಾಲ್ನೆಲ್ಲ ಬೀದಿ ಪಾಲು ಮಾಡ್ಬಿಟ್ನಲ್ಲಪ್ಪ. ನನ್ನ ಮಗನ, ನನ್ನ ಬಂಗಾರದಂತ ಸೈಕಲ್ನ ಕೆಳಗ್ ಬೀಳಿಸ್ಬಿಟ್ನಲ್ಲಪ್ಪ. ನೋಡ್ರಪ್ಪ, ನೋಡಿ, ಹಾಲು ಮಾರೋ ಹುಡುಗಿ ಕಾಲು ಮುರ್ದಾಕ್ಬಿಟ್ಟಲ್ಲಪ್ಪ. ಏನಾಯ್ತು ತಂಗ್ಯವ್ವ? ಹೇಗೆ ಕೈನಾ ತಂಗ್ಯವ್ವ ಅಂತ್ಯಾ? ಮೈ ಕೈ ಮುಟ್ ಮಾತಾಡ್ತೀಯಾ? ಅಂಗಿ ಪಂಗಿ ಹರಿದಾಕ್ಬಿಡ್ತೀನಿ. ಕಮ್ಮಂಗಿ ತಂದು ಮೈ ಮುಟ್ಟೆ ಎಪ್ಸೋ. ನೋಡ್ರಪ್ಪ, ನೋಡಿ, ನನ್ ಸೈಕಲ್ ಡಿಕ್ಕಿ ಹೊಡೆದು 10 ಲೀಟರ್ ಹಾಲೆಲ್ಲ ಚೆಲ್ಲಾಕ್ಬಿಟ್ಟ. ಈಗ ನಾನು ಅರ್ಥ ಮನೆಗೆ ಏನು ಹೇಳಿ? 10 ಲೀಟರ್ ಹಾಲ? ಇದು ಜಾಸ್ತಿ ಇರ್ಬೋದು, ಪಾಪ ಮಗು ಕಮ್ಮಿ ಹೇಳ್ತೈತೆ. ನಾನೇನ್ ಕುರಿ ಅನ್ಕೊಂಡ್ರ 2 ಲೀಟರ್ ಹಾಲು ಇಲ್ಲ ಅಲ್ಲಿ. ಕಣ್ಣು ಕರ್ನಾಟಕ ಬಡಿಯ ಗಟ್ಟಿ ಹಾಲು ಬಿದ್ದ ತಕ್ಷಣ ಭೂಮಿ ತಾಯಿ ಹಂಗೆ ಕುಡ್ಕೊಂಡ್ಬಿಟ್ಲು. ನೋಡು, ಮರ್ಯಾದೆಗೆ 10 ಲೀಟರ್ ಹಾಲು ದುಡ್ಡು ಕೊಟ್ರೆ ಸರಿ, ಇಲ್ಲ ನಿನ್ನ ಚಿಲ್ಲರೆ ಇದೆಯಾ? ಬೀಳ್ಸಿದವನು, ಬಿದ್ದಿದ್ ನಾನು. ಮಧ್ಯದಲ್ಲಿ ನಿಂದೇನೆ ತಮಟೆ ಹೋಗಯ್ಯ. ಇನ್ಮೇಲೆ ಹಾಲ್ ಮಾರೋ ಹುಡುಗಿರಿಗೆ ಹೆಲ್ಪೇ ಮಾಡ್ಬೋದು. ಗಾಂಧಿ ತಾತ, ಚಿಲ್ಲರೆ ಇದೆಯಾ? ಚಿಲ್ರೆನಾ? ಅಯ್ಯೋ, ಚಿಲ್ರೆ ಇಲ್ವೇ? 10 ಲೀಟ್ರು ನಾಳೆ ತಗೊಳ್ಳಿ. ಬಾಲಿ ಕಾಕ್ನಂಗಡಿಲಿ ನಿನ್ ಚಿಲ್ರೆ ಕೊಡಿಸ್ತೀನಿ, ಕೂತ್ಕೋ. ಡಬಲ್ ಹೊಡಿಯಕ್ ಬರತ್ತಾ? ಕೂತ್ಕೊಂಡ್ ನೋಡು.
ರೆಡಿನಾ ಆ, ಯೋ, ಇರಿ ಇರಿ ಸ್ವಲ್ಪ ರೆಡಿನಾ? ಸ್ವಲ್ಪ ರೆಡಿ ದಿಸ್ ಇಸ್ ಅ ಬ್ರೇಕ್. ಯಮರಾಜ್ರೆ ಏಯ್ ಎಮ್ಗೆ ಪೊಲೀಸ್ ಸ್ಟಾಪ್ ಹಾಕಿ ರಾಜ್ ಅಂತ ಕರಿ, ಇಲ್ಲ ಅಂದ್ರೆ ಕೈಲಾಸ ಕಳಿಸ್ಬಿಡ್ತೀನಿ. ಸಿಟ್ ಡೌನ್. ಏನ್ ರೋಗ? ಹೊಟ್ಟೆ ನೋವು. ಹೊಟ್ಟೆ ನೋವು? ಅದಕ್ಕೆ ಈ ಪಾಚಿ ಕಲರ್ ಕುಡಿ, ಸರಿ ಹೋಗುತ್ತೆ. ಇಲ್ಲಿ ಆ ಮಾಡು. ಹೇಗೆ? ಈ ಹೊಟ್ಟೆ ನೋವು ಯಾವಾಗ ಬರುತ್ತೆ ಗೊತ್ತಾ ಡಾಕ್ಟ್ರೆ? ಎದೆ ನೋವು ಬಂದಾಗ ಬರುತ್ತೆ. ಅದಕ್ಕೆ ಈ ಕೆಂಪ್ ಕಲರ್ ಕುಡಿ, ತಾನಾಗಿ ಸರಿ ಹೋಗುತ್ತೆ. ಆ ಮಾಡು. ಈ ಎದೆ ನೋವು ಯಾವಾಗ ಬರುತ್ತೆ ಗೊತ್ತಾ ಡಾಕ್ಟ್ರೆ? ಯಾವ ಬರುತ್ತೆ? ಮಂಡಿ ನೋವು ಬಂದಾಗ. ಅದಕ್ಕೆ ಈ ಹಳದಿ ಕಲರ್ ಔಷಧಿ ಕುಡಿ, ಸರಿ ಹೋಗುತ್ತೆ. ಈ ಮಂಡಿ ನೋವು ಯಾವಾಗ ಬರುತ್ತೆ ಗೊತ್ತಾ ಡಾಕ್ಟ್ರೆ? ಯಾವ ಬರುತ್ತೆ? ತಲೆ ನೋವು ಬಂದಾಗ. ಇದನ್ನ ತಲೆಗೆ ಹಾಕೊಂಡು ಚೆನ್ನಾಗಿ ತಟ್ಕೊಂಡ್ಬಿಡು. ಡಾಕ್ಟ್ರೆ ನಂಗೊಂದ್ ಡೌಟು. ಏನದು? ಇದೇನ್ ಡಾಕ್ಟ್ರ್ ಕ್ಲಿನಿಕ್ ಆ. ಇಲ್ಲ ಶರ್ಬತ್ ಅಂಗಡಿನಾ? ತಗದ್ ಕೊಟ್ಟ ಅಂದ್ರೆ ಪಂಗ್ಲಿಸ್ಕೊಂಡ್ಬಿಡ್ಬೇಕು. ಏಯ್ ತಿಗ ಬಿಲ್ಲು. ಡಾಕ್ಟ್ರೆ ನನ್ಗೆ ಈ ಎಲ್ಲಾ ನೋವು ಯಾವಾಗ ಬರುತ್ತೆ ಗೊತ್ತಾ? ಯಾವಾಗ? ಜೋಬಲ್ ಕಾಸಿಲ್ದೆ ಇದ್ದಾಗ. ನಮ್ಮ ಮಗನೇ, ಮರ್ಯಾದಿಂದ ದುಡ್ಡು ತೆಗಿಯೋ. ನನ್ನ ಹತ್ರ ದುಡ್ಡಿಲ್ಲ ಡಾಕ್ಟ್ರೆ. ದುಡ್ಡಿಲ್ವಾ? ಹಂಗಾರೆ ಇಂಜೆಕ್ಷನ್ ಕೊಡ್ತೀನಿ, ಕೈಲಾಸ್ಕೊಬಿಡ್ತೀನಿ. ಅಯ್ಯೋ ಅದೊಂದ್ ಮಾತ್ರ ಬೇಡ ಡಾಕ್ಟ್ರೆ. ನಿಮ್ ಇಂಜೆಕ್ಷನ್ ಬಗ್ಗೆ ತುಂಬಾ ಕೇಳಿದ್ದೀನಿ. ಹೌದಾ? ಡಾಕ್ಟ್ರೆ ಆ? ನನ್ನ ಹತ್ರ ನಿಜವಾಗ್ಲೂ ಒಂದ್ ಪೈಸಾನು ಇಲ್ಲ ಡಾಕ್ಟ್ರೆ. ತುಂಬಾ ದುಡ್ಡು ಕೊಡೋ ಒಬ್ಬ ಪೇಷಂಟ್ ನ ತೋರಿಸ್ತೀನಿ. ನನ್ ದುಡ್ಡನ್ನ ಅವನ ಹತ್ರನೇ ಕಲೆಕ್ಟ್ ಮಾಡ್ಕೊಂಬಿಡಿ. ಲೇಡೀಸಾ ಜೆಂಟ್ಸಾ? ಯಂಗ್ ಲೇಡಿ. ಯಂಗ್ ಲೇಡಿ. ನಡಿ ಹೋಗೋಣ. ಬನ್ನಿ ಡಾಕ್ಟ್ರೆ, ದಾರಿ ಬಿಡಿ. ನಮಸ್ಕಾರ ಡಾಕ್ಟ್ರೆ. ಮೆತ್ತಿಗೆ ನಮಸ್ಕಾರ. ಯಂಗ್ ಲೇಡಿ ಅಂತ ಹೇಳ್ತಲ್ಲೋ, ಬೇಕುಫಾ. ಓಲ್ಡ್ ಲೇಡಿ. ಈ ಯಜಮಾನಮ್ಮನವರು ನಿಮ್ಗೆ ಏನಾಗ್ಬೇಕು? ನನ್ನ ತಾಯಿ ಏನ್ ಕಾಯಿಲೆ? 10 ವರ್ಷ ಆಯ್ತು ನಿದ್ದೆ ಮಾಡಿ. ನಿದ್ದೆ ಮಾಡಿ? ಹೌದು ಡಾಕ್ಟ್ರೆ. ಈಗ ಮಲಗಿಸ್ಬೇಕು. ಅವ್ರನ್ನ ಮಲಗಿಸ್ಬೇಕು ಅಷ್ಟೇ ತಾನೇ? ಏಯ್, ಇವ್ರಿಗೆ ಮಲಗ್ಸೋದ್ ಹೇಳ್ಕೊಡ್ಬೇಕಂದ್ರೆ ಮಲಗ್ಸಕ್ಕೆ ಫಾರಿನ್ಗೆಲ್ಲ ಹೋಗ್ ಬಂದವ್ರೆ ಗೊತ್ತಾ? ಒಂದೇ ಒಂದ್ ಪಾಚಿ ಕಲರ್ ಇಂಜೆಕ್ಷನ್ ಕೊಟ್ಬಿಟ್ರೆ ಮುಗಿದೈತಪ್ಪ. ತಗೊಳ್ಳಿ ತಗೊಳ್ಳಿ. ಏನಜ್ಜಮ್ಮ ಹೆಂಗಿದ್ದೀರಾ? ಆಗೋಯ್ತು ಸ್ವಾಮಿ ನಂದೆಲ್ಲ. ಅಯ್ಯೋ, ನೀವು ಮುಂದೋದ್ರೆ ನಾವ್ ಹಿಂದ್ಗಡೆ ಬರ್ಬೇಕು, ತಗೊಳ್ಳಿ. ಏನು ಚಿಂತೆ ಮಾಡಬೇಡಿ. ಇಂಜೆಕ್ಷನ್ ಕೊಟ್ಟಿದ್ದೀನಲ್ಲ, ಎಲ್ಲ ಸರಿಯಾಗ್ಬಿಡುತ್ತೆ. ಹಾ ಆಯ್ತಲ್ರಿ, ತೆಗೀರಿ ಪೀಜು. ಡಾಕ್ಟ್ರೆ ಆ? ನಮ್ ತಾಯಿದು ಮೈ ತಣ್ಣಗಾಗ್ತಾ ಇದೆ. ತಣ್ಣಗಾಗ್ತಾ ಇದೆಯಾ? ಇಂಜೆಕ್ಷನ್, ಸಿರಿಂಜು, ಟ್ಯೂಬ್ ಎಲ್ಲ ಐಸ್ ಬಾಕ್ಸ್ ಅಲ್ಲಿ ಇಟ್ಟಿರ್ತೀವಲ್ಲ, ಅದಕ್ಕೆ ತಣ್ಣಗಾಗ್ತಾ ಇದೆ. ಈ ಅರ್ಧ ಗಂಟೆ ಹೋಗ್ಲಿ, ಜನರೇಟರ್ ತರ ಪಾಚಿ ಇಂಜೆಕ್ಷನ್ ಕೊಟ್ಟಿದ್ದೀರಲ್ಲ, ನಿಮ್ಮಮ್ಮ ಜಾಗಿಗೆ ಹೋಗ್ಬಿಡ್ತಾರೆ. ಆಮೇಲೆ ನಾವಿನ್ ಬರ್ತೀವಿ. ಅಮ್ಮ 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 ಡಾಕ್ಟರ್ ಗುರುವೇ ಹನುಮನಾಥ. ಅಯ್ಯೋ, ನೀವ್ಯಾಕ್ರಪ್ಪ ಕಾಲಿಡ್ಕೊಂಡಿದ್ದೀರಾ? ಹೇಳ್ರಪ್ಪ ಮೇಲೆ, ಹೇಳ್ರು ಕಟ್ಬೇಡಿ ಗಿಡ. ಡಾಕ್ಟ್ರೆ ನೀವು ಮನುಷ್ಯರಲ್ಲ, ದೇವ್ರು. ಈ ಔಷಧಿ ನಿಮ್ಮ ಹತ್ರ ಇದೆ ಅಂತ ಮೊದ್ಲೇ ಗೊತ್ತಾಗಿದ್ರೆ ನಮ್ ತಾಯಿನ 10 ವರ್ಷ ಮುಂಚೆನೆ ಕಳಿಸ್ಬಿಡ್ತಿದ್ವಿ. ಮೊದ್ಲೇ ಹೇಳ್ಬಾರ್ದಾಗಿತ್ತೇನು? 10 ವರ್ಷ ಮೊದ್ಲೇ ಕಳ್ಸ್ಕೊಟ್ಬಿಡ್ತಿದ್ದೆ. ಡಾಕ್ಟ್ರೆ ಒಂದ್ ಹೆಲ್ಪ್ ಮಾಡಿ ಡಾಕ್ಟ್ರೆ, ನಾವಿರೋರು 3 ಜನ, ಹಿಂದೆ ಮುಂದೆ ಯಾರು ಇಲ್ಲ. ನಮ್ ತಾಯಿ ಹೆಣ ಹೊರಕ್ಕೆ ಒಂದ್ ಹೆಗಲ್ ಕೊಡಿ ಡಾಕ್ಟ್ರೆ. ಅದು ಬಂದು ಇದಕ್ಕಿಂತ ಸೌಭಾಗ್ಯ ಬೇಕೇನ್ರಿ ನಿಮ್ಗೆ? ಒಂದೇನ್ರಿ 10 ಎಣ ಹೊರುತ್ತೆ ಈ ಬಾಡಿ. ಮಿಸ್ಟರ್ ಯಮರಾಜ್, ನೋಡಕ್ಕೆ ನೀವು ಹಿರೇ ಮಗನ್ ತರ ಕಾಣಿಸ್ತಾ ಇದ್ದೀರಾ. ಪಿಂಡದ ಮಡ್ಕೆನು ನೀವೇ ಇಟ್ಕೊಂಡ್ ಬಂದ್ಬಿಡಿ.
ವೆರಿ ಗುಡ್ ನ್ಯೂಸ್ ಮೈ ಡಿಯರ್. ಒಬ್ಬ ಹುಡುಗ ಬರ್ತಾನೆ ನಿನ್ನ ನೋಡ್ಲಿಕ್ಕೆ, ಫಾರಿನ್ ಹುಡುಗ, ಅಮೇರಿಕಾದವನು, ಒಳ್ಳೆ ಕ್ವಾಲಿಫಿಕೇಶನ್ ಇದೆ, ಒಳ್ಳೆ ಜಾಬ್ ಇದೆ. ಅವನು ಇಲ್ಲಿಗೆ ಬಂದು ನಿನ್ನ ನೋಡಿ ಒಂದು ವಾರದೊಳಗೆ ಮದುವೆ ಮಾಡ್ಕೊಂಡು ನಿನ್ನನ್ನು ಅಮೆರಿಕ ಕರ್ಕೊಂಡು ಹೊಟ್ಟೋಗ್ತಾನೆ. ಆಮೇಲೆ ಐ ಆಮ್ ಫ್ರೀ. ಕೊಡು. ಏನ್ ನಿನ್ನ ಹೆಸರು? ಉಮಾ, ಯಾವ ಏರಿಯಾನೋ? ಕಾಮಾಕ್ಷಿ ಪಾಳ್ಯ. ಮದ್ವೆ ಆಗೈತಾ? ನನ್ ಮದ್ವೆ ಮಾಡ್ಕೊಂತೀಯ? ಮೊದ್ಲು ನನ್ ಕಾಯಿಲೆ ವಾಸಿ ಮಾಡಿ. ಅಂದಂಗೆ ಏನ್ ನಿನ್ ಕಾಯಿಲೆ? ಏಡ್ಸ್. ಡಾಕ್ಟ್ರೇ, 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 ಏನ್ ಯಮರಾಜ್ರು? ಏಡ್ಸ್, ಸಿಪ್ಲಿಸ್. ಅಯ್ಯಯ್ಯೋ ನೀನೇ ಯಾಕಯ್ಯ ಬಂದೆ ಶರ್ಮಾದೇವ? ಯಮರಾಜ್ರೆ, ಆ? ಸಿಕ್ಕಾಪಟ್ಟೆ ದುಡ್ಡು ಕೊಡು, ಆ. ಇನ್ನೊಬ್ಬ ಪೇಷಂಟ್ ಇದಾರೆ. ಇನ್ನೂ ಪೇಷಂಟ್ ಇದ್ದಾರೆ? ಎಷ್ಟ್ ಮಕ್ಳು? 3. ಓಸತಿ ಎಡಾವತಿ ಸಾಲದೇನೆಯಾ? ಸಾಲದಕ್ಕೆ ಬೈಯೆಲ್ಲ ಕಾಸ್ಕೊಂತ ಮಡಕೆ ಬೇರೆ ಕೈ ಕೊಟ್ಬಿಟ್ಟೆ ಬೆಂಕಿ ಹಾಕಿದ್ದು. ನೋಡು, 4 ಜನ ಮಕ್ಳಿದ್ರೆ ಹತ್ರ ಬಾ, ಇಲ್ಲ ಕೋಟಿ ಪ್ರಾಫಿಟ್ ಇದ್ರು ಔಟ್. ಡಾಕ್ಟ್ರೆ, ಇದು ಓದ್ಸರಿ ತರ ಕೇಸ್ ಅಲ್ಲ. ಹ. ಕೋಟ್ಯಾಧಿಪತಿ ಹ. ಮುದುಕ ಮನೇಲಿ ಕಿರ್ಕು ನಿಮ್ ಇಂಜೆಕ್ಷನ್ ಕೊಟ್ಟು ಹ. ಇವನ್ಗೆ ಕೈಲಾಸ ಕಳಿಸ್ಬಿಟ್ರೆ ದುಡ್ಡು 50,000. ಮಲ್ಡ್ರ್ ಕೇಸ್ ಬಿಟ್ಟಾಗಕ್ಕಿಲ್ವಾ? ಏ, ಅವ್ರ ಮಕ್ಕಳೇ ನನ್ನನ್ ಕರೆದು ಈ ಸೆಟಪ್ ಮಾಡಿರೋದು. ಹೌದಾ? ಕೇಳೋದ್ ಕೇಳ್ದೆ ಅಜ್ಜಿ, 1,00,000 ರೂಪಾಯಿ ಆದ್ರೂ ಕೇಳಕ್ಕಿಲ್ವಾ? ದುರಾಸೆ ನನ್ ಮಗ ನೀನು. ಅಂದಾಗೆ ಈಗ ಏನ್ ಮಾಡೋದು? ಏ, ಮನೆಗ್ ಹೋಗೋದು, ಇಂಜೆಕ್ಷನ್ ಕೊಡೋದು, ಮುದುಕನ್ನ ಕೈಲಾಸಕ್ಕೆ ಕಳಿಸ್ಬಿಟ್ಟು 50,000 ಎಣಿಸ್ಕೊಂಡು ಜೋಬ್ಗೆ ಹಾಕೊಳ್ಳೋದು, ಬರ್ತಾ ಇರೋದು. ಹೇಳುವಲೆ. ಆದ್ರೆ ಒಂದು ಕಂಡೀಷನ್. ಏನು? ಬಂದಿದ್ರಲ್ಲಿ ಇಬ್ಬರಿಗೂ 50-50, 80-20, 60-40. 50-50. ಹಂಗ್ ಬಾ ದಾರಿಗೆ. ಹೇಳು ಮೇಲೆ. ಎದ್ದೇಳು. ಅಪ್ಪ ತ್ರಿಪುರಾಸುರ, ಡಾಕ್ಟರ್ ಕೈ ಕಾಲು ಹಿಡ್ದು ತುಂಬಾ ಕಷ್ಟಪಟ್ಟು ಒಪ್ಸಿದೀನಿ. ಅವ್ರು ಆಗಲ್ಲ ಅಂದಿದ್ರು, ಆಮೇಲೆ ಹೇಳ್ದು ಮಾತ್ನಂಗ್ ನಡ್ಕೋಬೇಕು ನೀವು. ಡಾಕ್ಟರ್ ಹೇಮರಾಜ್, ಅದೇ ಎಲ್ಲ ಕೆಲಸ ಮುಗಿಸ್ಕೊಂಡು ಎಣಿಸ್ಕೊಂಡ್ ಬಂದ್ಬಿಡಿ. ನಾ ಹೊರಗಡೆ ಸಿಗರೇಟ್ ಸೇರ್ತಾ ಇರ್ತೀನಿ. ಆಮೇಲೆ ಅಲ್ಲಿ ಇಂಜೆಕ್ಷನ್ ಕೊಟ್ಟಿದ್ರಲ್ಲ, ಅದೇ ರೀ ಪಾಚಿ ಕಲರು. ಅದೇ. ಒಳ್ಳೆ ನನ್ಗೆ ಹೇಳ್ಕೊಡ್ತೀರಾ? ಏನ್ ಯಜಮಾನ್ರು, ಹೆಂಗಿದ್ದೀರಾ? ನಂದೆಲ್ಲ ಆಗೋಯ್ತಪ್ಪ. ಇನ್ನು ಏನು ಆಗಿಲ್ಲ, ಆಗತ್ತೆ ಈಗ. Hello, doctor. How are you? I am fine. What's your name? My name is Yamraj. Good name. Good name. ಹಲ್ಕ ನನ್ ಮಕ್ಕಳ್ರ, ಇಷ್ಟು ಒಳ್ಳೆ ಡಾಕ್ಟರ್ ಇಟ್ಕೊಂಡು ಇಷ್ಟು ದಿನ ಆಯ್ತಾನೋ ಕರ್ಕೊಂಡ್ ಬರಕ್ಕೆ. ಹೋಗ್ರ, ಕಾಫಿ ಮಾಡ್ಕೊಂಡ್ ಬಂದ್ರು, ಬೋರ್ನ್ವಿಟ ಮಾಡ್ಕೊಂಡ್ ಬಂದ್ರು. ಹಲೋ ಡಾಕ್ಟರ್, ವಾಟ್ಸ್ ದ ಮ್ಯಾಟರ್? ನಾನು ಚೆನ್ನಾಗಿದ್ದೀನಿ. ಐ ಆಮ್ ಫೈನ್. ಡಾಕ್ಟ್ರೇ, ತಮ್ಮಿಂದ ಬಹಳ ಉಪಕಾರ ಆಯ್ತು. ಒಳಗಡೆ ಬಿಸಿ ಕೋಡ್ಬಳೆ ಕೊಡ್ತೀವಿ, ದಯಮಾಡ್ಸಿ. ಬರ್ಲೇಬೇಕಾ? ದಯಮಾಡ್ಸಿ. ಈಗ ದಯಮಾಡ್ಸಿ. ಬನ್ನಿ ಡಾಕ್ಟ್ರೇ, ಬನ್ನಿ ಡಾಕ್ಟ್ರೇ, ಬನ್ನಿ. ಅಯ್ಯೋ, ದಯಮಾಡಿ ಬನ್ನಿ. ಇದೇನಿದು ಒಳ್ಳೆ ಕೀಲ್ ಬೊಂಬೆ ತರ ಬತ್ತಾವನಲ್ಲ? 50,000 ಒಟ್ಟಿಗೆ ನೋಡ್ಬಿಟ್ಟು ಶಾಕ್ ಆಗ್ಬಿಟ್ನಾ? ಹಲೋ ಮಿಸ್ಟರ್ ಯಮರಾಜ್, ಏನ್ರಿ ಧನಲಕ್ಷ್ಮಿ ಕಳೆ ಬಂದ್ಬಿಟ್ಟೈತಲ್ರಿ ನಿಮ್ಗೆ? ರೀ ಅದ್ ಸರಿ, 50,000 ಅಲ್ಲಿ 50-50 ಇಲ್ಲೇ ಹಂಚ್ಕೊಳ್ಳೋಣವಾ ಇಲ್ಲ ಕ್ಲಿನಿಕ್ ಅಲ್ಲಿ ಹಂಚ್ಕೊಳ್ಳೋಣವಾ? ಕ್ಲಿನಿಕ್ ವರ್ಗೂ ಯಾಕೆ, ಇಲ್ಲೇ ಹಂಚ್ಕೊಂಡ್ಬಿಡೋಣ. ಕೊಡ್ರಿ, ನಂಗೆ ಟೈಮ್ ಇಲ್ಲ. ತಗೊಳ್ಳಿ. ಇದೇನಪ್ಪ, ಒಂದೇ ಹೊಡ್ತಿಗೆ ಕೀಲ್ಗೊಂಬೆ ಆದಂಗ ಆಗ್ಬಿಡ. ಒಳ್ಳೆ ಸ್ಪ್ರಿಂಗ್ ಆಕ್ಷನ್ ಆದಂಗ ಆಗ್ಬಿಡೋದಲ್ಲ. ನನ್ ಮಗನ್ ತಂದು. ಅಯ್ಯಯ್ಯೋ, ಶರ್ಮಾದೇವಪ್ಪ ಬರ್ತಾವನಲ್ಲಪ್ಪ.
ಒಳ್ಳೆ ಫಿಗರ್ ಕರ್ಕೊಂಬಾರು ಅಂದ್ರೆ ಹಾಳಾದ್ ಲಟೂರಿ ಫಿಗರ್ ಬೇರೆ ಕರ್ಕೊಂಬರ್ತಾವ್ರಿ. ಅಯ್ಯೋ ನಾನೇನ್ ಮಾಡ್ಲಿ? ಏನಪ್ಪ ಶರ್ಮಾದೇವ? ಡೋಂಟ್ ಕಾಲ್ ಮೀ ಶನಿಮಾದೇವ, ಐ ಮಾಂಜಿ. ನಿಮ್ಮ ಅಪ್ಪ ಅಮ್ಮ ಇಟ್ಟಿರೋದೇನು ಆಂಜಿ, ಆದ್ರೆ ನನ್ನ ಭಾಗಕ್ಕೆ ನೀನು ಶನಿಮಾದೇವ. ಏನ್ ರೋಗ? ನಿನ್ನ ಹಾಳಾದ ಶರಬತ್ ಕೊಡ್ದು ಹೊಟ್ಟೆ ನೋವು ಜಾಸ್ತಿ ಆಗಿದೆ. ಯಾರ್ಗೆ? ನಿಮ್ಮ ಅಜ್ಜಿಗೆ, ಇವಳಿಗೆ. ಯಾವ ಕಲರ್ ಕೊಡ್ತಿದ್ದಮ್ಮ? ಕೆಂಪುದು. ಅಷ್ಟೇನಾ? ಹಳದಿರು ಪಾಚಿ ಕಲರ್ ಸೇರ್ಸ್ ಕುಡಿಸ್ಬಿಟ್ರೆ ಸರೋತದೆ. ಅದೇನ್ ಕುಡ್ಸು ಬೇಗ. ತಗೋ. ಏಯ್ ನನ್ಗೆಲ್ಲ ಅಲ್ಲಿ ಕುಡ್ಸು. ತಗೊಳಮ್ಮ. ಆನು ಅತ್ತೆ ಯಾಕಮ್ಮ ಏನಾಗ್ತಾ ಐತೆ? ಹೊಟ್ಟೆ ನೋವು ಜಾಸ್ತಿ ಆಗ್ತಾ ಐತೆ. ಅಯ್ಯಪ್ಪ, ಸಾಯೋಗಾಗ್ತಾ ಸಾಯೋಗಾಗ್ತಾ ಇದೆ. ಅಯ್ಯೋ ಬೇಗ ಹೋಗಿ ಡಾಕ್ಟರ್ ಕರ್ಕೊಂಡು ಹೋಗು. ನೀನೇ ಡಾಕ್ಟರ್ ಅಲ್ವಾ? ನನಗಿಂತ ಒಳ್ಳೆ ಡಾಕ್ಟರ್ ಕರ್ಕಮ್ಮ. ವಿಕ್ಟೋರಿಯಾ ಕರ್ಕೊಂಡೋಗೋಣ. ಅಯ್ಯೋ ಅಮ್ಮ, ಅಯ್ಯೋ ಅಯ್ಯೋ ಸತ್ತೆ. ಅಯ್ಯೋ ಯೋ ಯಮರಾಜ್, ನನ್ನ ಅತ್ತೆ ಪಾಲಿಗೆ ನಿಜವಾಗ್ಲೂ ಯಮ ಬಿಟ್ಟಿಯಲ್ಲ ನೀನು. ಕಂಡು ಪಾಚಿ ಕಲರ್ ಎಲ್ಲ ಕುಡಿಸ್ಬಿಟ್ಟು ನಮ್ಮ ಅತ್ತೆಗೆ ಈ ಸ್ಥಿತಿಗೆ ತಂದ್ಬಿಟ್ಟಿಯಲ್ಲ. ನೀನ್ ಬದುಕಿದ್ರೆ ಜನಗಳೆಲ್ಲ ಸತ್ತೋಗ್ಬಿಡ್ತಾರೆ. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಅಯ್ಯೋ ಬ್ಯಾಡಪ್ಪ ಶರ್ಮಾದೇವಪ್ಪ. Shut up. Don't call ಶನಿ ಮಹಾದೇವಪ್ಪ. ಮೈ ಡಿಯರ್ ಅಜ್ಜಿ. ಥ್ಯಾಂಕ್ ಯು. ಮೈ ಡಿಯರ್ ಅಜ್ಜಿ, ನಿನ್ ತಲೆ ಮೇಲೆ ಕೈ ಇಟ್ಟು ನಿಮ್ ತಾಯಿ ಸತ್ವಾಗೂ ಹೇಳ್ತೀನಿ. ನಿನ್ ತಾಯಿ ಮೇಲೆ ಇಟ್ಕೋ. ಆಗ್ಲಿ, ನಮ್ ತಾಯಿ ಸತ್ವಾಗ ಹೇಳ್ತೀನಿ. ಇವತ್ತೇ ಕೈಲಾಸಂ ಕ್ಲಿನಿಕ್ ನ ಕ್ಲೋಸ್ ಮಾಡಿ ನುಣ್ಣಗ್ ತಲೆ ಬೋಳ್ಸ್ಕೊಂಡ್ಬಿಟ್ಟು ಕಾವ್ಯ ಹಾಕೊಂಡ್ಬಿಟ್ಟು ಶಾಸ್ತ್ರ ಹೇಳ್ಕೊಂಡು ಬದುಕಂತೀನಿ ಮಗು. ಶಾಸ್ತ್ರ ಹೇಳೋನ್ಗೆ ಚೈನ್ ಹಾಕಿ ಬಿಚ್ಚು. ಬಿಚ್ಚು. ರೋಡ್ ಗೋಲ್ಡ್ ಬರೋ ಇಲ್ಲ ಬಿಚ್ಚು. ಉಂಗ್ರ. ತಗೋ. ವಾಚು. ಶರ್ಟ್ ಬಿಚ್ಚು. ಕೇಳ್ತೀಯ? ಬೇಗ. ಹಾಯ್. ಯೋ 500 ಬಾಯಿಲಿ. ಉಳ್ಳಾಗಡ್ಡಿ ಯಾಕೊಂದ್ ಹಾಗೆ ಓಡಿಸ್ಕೊಂಡ್ ಬರ್ತಾ ಇದ್ದೀರಾ? 500 ಏನಿದೆಲ್ಲ? ನಾವೆಲ್ಲ ಫ್ರೆಂಡ್ಸು, ಟೈಮ್ ಪಾಸ್ ಮಾಡೋಕ್ಕೋಸ್ಕರ ಕಳ್ಳ ಪೊಲೀಸ್ ಆಟ ಆಡ್ತಾ ಇದೀವಿ ಅಲ್ವೇನೋ? ಬಾಂಡೆ ತಗೊಂಡು ಮುಖದ ಮೇಲೆ ಇಟ್ಟನ ಮಗನ. ಇದು ಕಳ್ಳ ಪೊಲೀಸ್ ಆಟ ಅಲ್ಲ, ಸುಳ್ಳ ಪೊಲೀಸ್ ಆಟ. ಯೋ ಅಂತದೇನಯ್ಯ ಸುಳ್ಳು ಹೇಳ್ದವನು? ನೋಡ್ರಿ ಬಾಯರ ಇವ ಯಾವ್ದೋ ಒಂದು ಹಳೆ 500 ರೂಪಾಯಿ ನೋಟ್ ಇಟ್ಕೊಂಡು ಹಾ. ಚಿಲ್ರೆ ಇಲ್ಲ ನಾಳೆ ಕೊಡ್ತೀನಿ, ಚಿಲ್ರೆ ಇಲ್ಲ ನಾಳೆ ಕೊಡ್ತೀನಿ ಅಂತ ಹೇಳಿ 1,000 ರೂಪಾಯಿ ಬೋಳ್ಸನ ಮಗ ಇವ. ಅಲ್ರಿ, ಇಸ್ಕೊಂಡವನು ಈರ್ಭದ್ರ, ಕೊಟ್ಟವ್ರು ನೀವೆಲ್ಲ ಕೋಡಂಗಿಗಳ ಮೊಕ್ಕೆ. 500 ರೂಪಾಯಿ ಚಿಲ್ಲರೆ ಇಟ್ಕೊಳ್ದೆ ವ್ಯಾಪಾರ ಯಾಕ್ರಿ ನಡೆಸ್ತೀರಾ? ಹಂಗ್ ಕೇಳು ಕಲ್ಪನಾ. ಸಾಚ ನನ್ ಮಗ ಅಂತ ಕೊಟ್ರೆ ವಾಪಸ್ ಕೊಡೋದು ಬೇಡನಮ್ಮ. ಸಾಚ ಅಲ್ಲ ಅಂತ ಗೊತ್ತಾಯ್ತಾನೆ? ಗೊತ್ತಾಯ್ತು. ಇನ್ಮೇಲೆ ಸಾಲ ಕೊಡ್ಬೇಡಿ, ಹೋಗ್ರಿ. ಏಯ್ ಬರ. 1,000 ರೂಪಾಯಿ ಸಾಲ ನಿಮ್ಮ ಅಪ್ಪ ಕೊಡ್ತಾನ? ಏನ್ರಿ ಬಾಯರ ನೀವು ಅವನ ಕಡೆಯಿಂದ ಮಾತಾಡಕತ್ತೀರಲ್ಲ, ಅವನ ಸಾಲ ನೀವು ಕೊಡ್ತೀರನ? ಹೌದ್ರಿ, ನಾನೇ ಕೊಡ್ತೀನಿ. ನೀವೇನ್ರಿ ದಿನ ಅವನಿಗೆ 1 ರೂಪಾಯಿ 2 ರೂಪಾಯಿ ತರ ತಾನೇ ಸಾಲ ಕೊಟ್ಟಿರೋದು? ಹೌದ್ರಿ. ನಾನು ಅಷ್ಟೇ, ದಿನ ನಿಮ್ ಅಂಗಡಿಗೆ ಹಾಲು ಹಾಕಿ ಸಾಲ ತೀರಿಸ್ತೀನಿ. ನಿಮ್ದೆಷ್ಟ್ರಿ? 500 ರೂಪಾಯಿ ಅಮ್ಮ. ನಿಮ್ 500 ರೂಪಾಯಿಗೆ ದಿನ ನಿಮ್ ಮನೆಗೆ 60 ಬೆರಣಿ ಹಾಕ್ತೀನಿ, ಸರಿನಾ? ಸರಿ ಅಮ್ಮ. ಆಗುದಿಲ್ಲ ಅದು. ಹಾಕ್ತೀನಿ ನೋಡು. 500 ರೂಪಾಯಿ ವಸೂಲು ಮಾಡಕ್ಕೆ ಸುಪ್ರೀಂ ಕೋರ್ಟ್ ವರ್ಗು ಹೋಗಕ್ಕಾಗತ್ತೇನ? ಬರ. ಹಲ್ಕ ನನ್ನ ಮಗನ ಹಾಳು ಮಾಡ್ಬಿಟ್ಟಲ್ಲ. ಹಿಂಗ್ ಹೇಳೋರು ನೋಡ್ಸ್ಬೋದು ಅನ್ನೋ ಐಡಿಯಾನೇ ಹೊಳಿಲಿಲ್ವಲ್ಲ ನಂಗೆ.